ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ವಿಜಯಪುರದಲ್ಲಿದ್ದೀನಿ. ನಮ್ಮ ಮಾವನವ್ರ ಊರಿಂದ. ಅಲ್ಲಿಂದ ನನ್ನ ಮಿಸ್ಸಸ್ನ ಊರಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಊರಿಂದ ಕರ್ಕೊಂಡು ನಾನು ಆರ್ ಟಿ ನಗರಕ್ಕೆ ಬಂದು ಅಲ್ಲಿಂದ ಡೈರೆಕ್ಟಾಗಿ ಪರ್ಚೇಸಿಂಗ್ ಹೋಗಬೇಕು ಅಂತ ಹೇಳಿದ್ರು. ಹಾಗೆ ಚಿಕ್ಕಪೇಟೆಗೆ ಹೋದ್ವಿದ್ವಿ. ಚಿಕ್ಕಪೇಟೆಗೆ ಹೋದಾಗ ನನಗೆ ತಲೆ ಕೆಟ್ಟೋಯ್ತು. ಯಾಕೆ ತಲೆ ಕೆಟ್ಟೋಯ್ತು ಅಂದರೆ, ನಮ್ಮ ಹೆಣ್ಮಕ್ಳ ಜೊತೆಯಲ್ಲಿ ಶಾಪಿಂಗಿಗೆ ಹೋದರೆ ದಯವಿಟ್ಟು ಫಾಲೋ ಮಾಡ್ಕೋಬಾರ್ದು ಅವ್ರನ್ನ ಅಂತ. ಯಾಕೆ ಗೊತ್ತಾ, ಒಂದು ಅಂಗಡಿ ಸುತ್ತಲ್ಲ, ನೂರಾರು ಅಂಗಡಿ ಸುತ್ತಾಡ್ತಾರೆ. ನಮ್ಮ ಕಾಲುಗಳು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗಲ್ಲ. ಅವ್ರ ಕಾಲುಗಳು ಏನಾದರೆ ಅವ್ರಿಗೇನು, ಅವ್ರು ಯೋಚನೆ ಮಾಡಲ್ಲ. ಶಾಪಿಂಗ್ ಒಂದೇ ಮೈಂಡಲ್ಲಿರುತ್ತೆ. ನೋಡಿ, ಚಿಕ್ಕಪೇಟೆ ಎಲ್ಲ ಓಡಾಡಿ ತಲೆ ಎಲ್ಲ ಕೆಟ್ಟೋಯ್ತು ಸ್ನೇಹಿತರೆ. ಸಂಜೆ 6 ಗಂಟೆ ಆಗೋಗ್ಬಿಡೋದ. ಶಾಪಿಂಗ್ ಮುಗಿಯೋಷ್ಟರಲ್ಲಿ ತಲೆ ಕೆಟ್ಟೋಯ್ತು. ನೋಡಿ, ಏನಪ್ಪ ಈ ಶಾಪುಗಳು ಹಿಂಗೆ ತಿರುಗಾಡಿಸ್ತಾರೆ ಅಂತ ಅನಿಸ್ಬಿಡ್ತು. ಯಾಕೆ ಅಂದರೆ, ನೀವೆಲ್ಲ ಒಂದ್ಸಲಿ ನಿಮ್ಮ ಹೆಣ್ಮಕ್ಳು ಶಾಪಿಂಗ್ ಮಾಡೋ ಜಾಗಕ್ಕೆ ಹೋಗ್ಬಿಟ್ರೆ ಮುಗ್ದೇ ಹೋಯ್ತು ಕತೆ. ಬೇಡಪ್ಪ ಬೇಡ ಅನಿಸ್ಬಿಡುತ್ತೆ. ಯಾಕೆ ಅಂದರೆ, ಅವರು ಒಂದು ಅಂಗಡಿಗೆ ತಿರುಗಲ್ಲ ಸ್ನೇಹಿತರೆ, ನೂರಾರು ಅಂಗಡಿಗೆ ತಿರುಗಾಡ್ಬಿಡ್ತಾರೆ. ಹಾಗೆ ನಾನು ಕೂಡ ಅಲ್ಲಿ ತಿರುಗಾಡಿ ಕಾಲುಗಳನ್ನು ನೋವು ಬರೆಸ್ಕೊಂಡ ವ್ಯಕ್ತಿ ಆದ ಕಾರಣ ನಿಮಗೆಲ್ಲ ಒಂದು ಡೈರೆಕ್ಟಾಗಿ ಒಂದು ಇಂಟ್ ಕೊಡ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ಹೆಣ್ಮಕ್ಳ ಜೊತೆ ಹೋಗಬೇಡಿ. ಹೋದರೂ ಕೂಡ ಅವ್ರನ್ನ ಕಳಿಸ್ಕೊಟ್ಬಿಟ್ಟು ದೂರದಲ್ಲೇ ನಿಂತು ಹಾಯ್ ಹೇಳ್ಬಿಡಿ, ಹೋಗ್ಬಿಟ್ಟು ಬನ್ನಿ, ನಾವು ಇಲ್ಲೇ ವೆಯ್ಟ್ ಮಾಡ್ತಾಯಿರ್ತೀವಿ, ನೀವೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಈ ಜಾಗಕ್ಕೆ ಬಂದುಬಿಡಿ ಅಂತ. ಹಂಗೆಲ್ಲ ಹೇಳ್ಬಿಟ್ರೇ ನಮಗೆ ಸ್ವಲ್ಪ ನೆಮ್ಮದಿ. ಇಲ್ಲ ಅಂದರೆ ಅವರ ಹಿಂದೆ ಓಡಾಡಿಕೊಂಡು ಬೇಜಾರಾಗುತ್ತೆ. ಹಾಗೆ ಮಾರನೇ ದಿವಸ ಒಂದು ತೋಟ ಬಂದಿತ್ತು ಸೇಲ್ಗೆ. ಅದನ್ನು ನೋಡೋಕ್ಕೆ ಹೋಗಿದ್ದೆ. ಶಾಪಿಂಗೆಲ್ಲ ನಿನ್ನೆ ಮುಗಿಸ್ಕೊಂಡು ಇವತ್ತು ತೋಟ ನೋಡೋಣ ಅಂತ ಅಂದ್ಕೊಂಡು ತೋಟನ ನೋಡಿದೆ. ಅದೇ ವಿಡಿಯೋ ಮಾಡ್ಕೊಂಡು ಹೋಗಿದ್ದೆ. ಆ ತೋಟ ಸೇಲ್ಗಿತ್ತು. ಅದು ಕೋಳಿ ಫಾರಮ್ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಅದು ಬಂದು ಟೋಟಲ್ಲು 11 ಎಕರೆ ಜಾಗ. ಅದು ರೇಟ್ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ಆ ಪ್ರಾಪರ್ಟಿನ ನೋಡೋಕೆ ಹೋಗಿದ್ದೆ. ಆದ ಕಾರಣ ಇಷ್ಟ ಆಗಿತ್ತು, ಅವ್ರಿಗೂ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಓಡಾಡಿಕೊಂಡು ನಮ್ಮ ಮಾವನೂರಿನ ಕಡೆ ಹೋಗೋಣ ಅಂತೇಳ್ಬಿಟ್ಟು ಮತ್ತೆ ಮನೆಗೆ ಹೋಗಿ ನಮ್ಮ ಮಿಸ್ಸಸ್ನ ಕರ್ಕೊಂಡು ಊರಿಗೆ ಹೋಗಿ ಅಲ್ಲಿ ಒಂದು ಟೆಂಪಲ್ ಇತ್ತು. ಆ ಟೆಂಪಲ್ನ ಭೇಟಿ ಕೊಟ್ಟಿದ್ದೆ. ಕೇಶವ ಸ್ವಾಮಿ ಟೆಂಪಲ್ ಅಂತ. ಬನ್ನಿ, ಆ ಟೆಂಪಲ್ ನೋಡಿ. ಇದೆ ಆಗಿನ ಕಾಲದಲ್ಲಿ ಚಿತ್ರಕಲಾ ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡಿ, ಮೇಲೆ ಸೀಲಿಂಗ್ ಮೇಲೆ ಅಷ್ಟು ಚೆನ್ನಾಗಿ ಆ ಚಿತ್ರಕಲೆನ ರಚನೆ ಮಾಡಿದರು. ತೋರಿಸ್ತೀನಿ ಮುಂದೆ ನೋಡಿ ನಿಮಗೆ. ಇದೆಲ್ಲ ಹೇಗೆ ಸಾಧ್ಯ? ಆ ಬಣ್ಣ ಎಷ್ಟು ಚೆನ್ನಾಗಿ ಮಾಡಿರ್ತಾರಲ್ವ. ಹಳೇ ಇದು ಯಾವತ್ತೂ ಕೂಡ ನಾವು ಈ ಬಣ್ಣಕ್ಕೆ ಹೋಲಿಕೆ ಮಾಡೋಕ್ಕಾಗಲ್ಲ. ಇವಾಗಿಂದ ಎಷ್ಟೋ ಟೆಕ್ನಿಕ್ ಇದೆ, ಅವಾಗ ಏನೂ ಇರಲಿಲ್ಲ. ಹೆಂಗೆ ಬರೆದಿರ್ಬೋದು, ಯಾವ ರೀತಿ ಉಪಯೋಗಿಸಿರ್ಬೋದು ನೋಡಿ. ಅಲ್ಲೊಂದು ನಿಮಗೆ ಸುರಂಗ ಮಾರ್ಗ ಕಾಣ್ತಾ ಇದೆ, ಏನಂತ ಗೊತ್ತಿಲ್ಲ. ಅದು ಯಾವ ರೀತಿ ಇದೆ, ಮೇಲಕ್ಕೆ ಹೋಗೋಕ್ಕೆ ಅಡ್ಡದ ಟೈಪ್ ಇದೆ ನೋಡಿ. ತುಂಬ ಸೂಪರ್ ಅಲ್ವಾ. ಆಗಿನ ಬಣ್ಣ ಇರಬೇಕಿದೆಲ್ಲ ನೋಡಿ, ಎಷ್ಟು ಚೆನ್ನಾಗಿ ರಚನೆ ಮಾಡಿದ್ದಾರೆ. ತುಂಬ ಹಳೆ ದೇವಸ್ಥಾನ ಕೇಶವ ಸ್ವಾಮಿ ಟೆಂಪಲ್ ಅಂತೇಳ್ಬಿಟ್ಟು ಒಂದು ಸಲ ಭೇಟಿ ಕೊಡಿ. ಗೋಪುರ ನೋಡಿ, ಇದೇ ಆ ದೇವಸ್ಥಾನ. ಗರುಡ ಸ್ತಂಭ ಎಷ್ಟು ಚೆನ್ನಾಗಿದೆ ನೋಡಿ. ವೆದರ್ ಅಲ್ವಾ. ಟೆಂಪಲ್ ಒಳಗಡೆ ಬಂದ್ರೇ ಒಂಥರ ಕೂಲ್ ವಾತಾವರಣ ಆಗಿಬಿಡುತ್ತೆ. ನಮಗೆ ಮನಸ್ಸಿಗೆ ಒಂಥರ ಮೃದು ನೀಡಿಬಿಡುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಸಲ ಭೇಟಿ ಕೊಡಿ. ಗೂಗಲಲ್ಲಿ ನೀವು ಹೊಡೆದ್ರೂ ಬರುತ್ತೆ, ಶ್ರೀ ಸೌಮ್ಯ ಕೇಶವ ಸ್ವಾಮಿ ದೇವಸ್ಥಾನ ಅಂತ ಟೆಂಪಲ್ ಹೆಸರು. ಬನ್ನಿ, ಟೆಂಪಲ್ ಒಳಗಡೆ ಭೇಟಿ ಕೊಡೋಣ. ಹಾಗೆ ಇಲ್ಲೆಲ್ಲ ಸ್ವಲ್ಪ ನೋಡ್ಕೊಂಡು ಹಂಗೆ ಹೋಗೋಣ ಬನ್ನಿ. ಎಷ್ಟು ಚೆನ್ನಾಗಿದೆ ನೋಡಿ. ಚೆನ್ನಕೇಶವ ಸ್ವಾಮಿ ಸನ್ನಿಧಾನ. ಈ ದೇವಸ್ಥಾನ ತುಂಬ ಚೆನ್ನಾಗಿದೆ. ಸಾಕ್ಷಾತ್ ಅರ್ಜುನ ದೇವರು ಇಲ್ಲಿ ಬಂದು ಇಲ್ಲಿ ಕೇಶವ ಸ್ವಾಮಿ ದೇವಸ್ಥಾನನ ನಿರ್ಮಾಣ ಮಾಡಿ ಅವರೇ ಪ್ರತಿಷ್ಠಾಪನೆ ಮಾಡಿರೋವಂಥ ವಿಗ್ರಹಗಳು. ಮೂಲ ವಿಗ್ರಹ ನಿಮಗೆ ತೋರಿಸ್ತೀನಿ ಬನ್ನಿ. ಹಾಗೆ ಇಲ್ಲಿ ಸಣ್ಣದಾಗಿ ಹೋಮಕುಂಡ ನಡೀತಿದೆ. ಇತ್ತ ಕಡೆ ರಾಮ ಲಕ್ಷ್ಮಣ ದೇವರು ಸೀತೆ ಮಾತೆಯ ಪೂಜೆ ನಡೀತಿತ್ತು ನೋಡಿ. ತೋರಿಸ್ತೀನಿ ವಿಡಿಯೋದಲ್ಲಿ ನೋಡಿ, ಕಣ್ ತುಂಬ್ಕೊಳ್ಳಿ. ರಾಮ ಲಕ್ಷ್ಮಣ ಸೀತೆ ಪೂಜೆ ನೋಡಿ ನಡೀತಿದೆ ನೋಡಿ. ತುಂಬ ಚೆನ್ನಾಗಿದೆ, ಅಲಂಕಾರ ಚೆನ್ನಾಗಿತ್ತು. ದರ್ಶನ ಮಾಡ್ಕೊಳ್ಳಿ ನೋಡಿ. ಇಲ್ಲಿ ಅಮ್ಮನವರ ದೇವಸ್ಥಾನ ಇದೆ, ವಿಗ್ರಹ ದರ್ಶನ ಮಾಡ್ಕೊಳ್ಳಿ. ಲಕ್ಷ್ಮೀ ತಾಯಿ ನೋಡಿ. ಇದು ಮೂಲ ವಿಗ್ರಹ, ಮೂಲ ಗರ್ಭಗುಡಿ. ಶ್ರೀ ಸೌಮ್ಯಕೇಶವ ಸ್ವಾಮಿ ದೇವಸ್ಥಾನ, ಚೆನ್ನಕೇಶವ ಸ್ವಾಮಿ ದೇವಸ್ಥಾನ. ಸ್ವಾಮಿ ತುಂಬ ಚೆನ್ನಾಗಿ ಅಲಂಕೃತಗೊಂಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ.
ನಿಮಗೆ ದರ್ಶನ ಭಾಗ್ಯ ಸಿಗುತ್ತೆ. ನೋಡಿಕೊಳ್ಳಿ, ಒಳಗಡೆ ಪ್ರವೇಶವಿಲ್ಲ, ಇಲ್ಲಿಂದನೇ ನಿಮಗೆ ತೋರಿಸ್ತಾ ಇದ್ದೀನಿ, ಝೂಮ್ ಮಾಡಿ ನೋಡಿ. ತುಂಬ ಚೆನ್ನಾಗಿದೆ ಅಲ್ಲ, ನೋಡ್ಕೊಳ್ಳಿ, ಕಣ್ ತುಂಬ್ಕೊಳ್ಳಿ, ನಮಸ್ಕಾರ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಸ್ವಾಮಿ ಒಳ್ಳೇದು ಮಾಡಲಿ. ಹಾಗೆ ಹೊರಗಡೆ ಹೋಗಿ ಮತ್ತೆ ಇನ್ನೊಂದು ಸಲ ಅದನ್ನು ವಿಡಿಯೋ ಮಾಡ್ತೀನಿ, ಬನ್ನಿ ನೋಡಿ. ಆಗಲೇ ನಡೀತೈತಲ್ಲ ಪೂಜೆ, ಪೂಜಾರಿಗಳು ಬಂದು ಮತ್ತೆ ಪೂಜೆ ಮಾಡ್ತಿದ್ರು. ಹಾಗೆ ಒಂದು ಸಣ್ಣದಾಗಿ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಸ್ನೇಹಿತರೆ, ಒಮ್ಮೆ ಭೇಟಿ ಕೊಡಿ. ಊರು ಅಷ್ಟೇ ತುಂಬ ಚೆನ್ನಾಗಿದೆ, ವಿಶಾಲವಾಗಿದೆ. ದೇವಸ್ಥಾನಕ್ಕೊಮ್ಮೆ ಭೇಟಿ ಕೊಡಿ. ಗೂಗಲಲ್ಲಿ ನೀವು ಹೊಡೆದ್ರೂ ಬರುತ್ತೆ ಟೆಂಪಲ್ ನೇಮ್. ಆರಾಮಾಗಿ ನೀವು ಭೇಟಿ ಕೊಡ್ಬೋದು. ಫ್ಯಾಮಿಲಿ ಜೊತೆ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಹಳೇ ಕಾಲ ದೇವಸ್ಥಾನ, 100 ವರ್ಷ ಹಳೆಯದು. ಕಣ್ ತುಂಬಿಕೊಳ್ಳಿ, ದೇವರಿಗೆ ಪೂಜೆ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ದರ್ಶನ ಭಾಗ್ಯ ನೋಡಿ ಸ್ನೇಹಿತರೆ. ನಾವು ಎಲ್ಲ ಕಣ್ ತುಂಬಿಕೊಳ್ಳಿ ಸ್ನೇಹಿತರೆ, ಓಕೆನಾ? ನಮಸ್ಕಾರ, ಧನ್ಯವಾದಗಳು. ನಿಮ್ಮ ಈ ಸಪೋರ್ಟ್ ನಡೀತಾನೆ ಇರಲಿ. ಥ್ಯಾಂಕ್ ಯು.